ನಮಸ್ಕಾರ ಎಲ್ರಿಗೂ. ಬಂಡವಾಳಶಾಹಿ ದೇಶದಲ್ಲಿ ಮಾಧ್ಯಮ ಬಂಡವಾಳಶಾಹಿ ದೇಶದ ಮಾಧ್ಯಮಗಳಿಗೆ ತುಂಬಾ ಸ್ವಾತಂತ್ರ್ಯ ಇರುತ್ತೆ. ಆದ್ರೆ ಅವು ತನ್ನ ಮಾಲೀಕ ಯಾವ ಪಕ್ಷವನ್ನ ಬೆಂಬಲಿಸ್ತಾನೆ, ಯಾವ ದೇಶವನ್ನ ತೆಗಳುತ್ತಾನೆ, ಅದ್ರ ಮೇಲೆನೆ ಕಂಟೆಂಟ್ ನ ಮಾಡ್ಬೇಕಾಗತ್ತೆ. ಮಾಧ್ಯಮಗಳು ಆಡಳಿತದ ಪಕ್ಷದ ಬಗ್ಗೆ ಆಗಿರ್ಲಿ ಅಥವಾ ಆಡಳಿತ ಪಕ್ಷದ ಕೆಲಸಗಳ ಬಗ್ಗೆ ಆಗ್ಲಿ ಒಂದೂ ಕೂಡ ಮಾತಾಡೋದಿಲ್ಲ. ಆದ್ರೆ ಅದೇ ವಿರೋಧ ಪಕ್ಷದ ಬಗ್ಗೆ ಮಾತಾಡ್ತವೆ. ಅದ್ರಲ್ಲೂ ಏನಾದ್ರೂ ವೀಕೆಸ್ಟ್ ಅಪೋಸಿಷನ್ ಪಾರ್ಟಿ ಸಿಕ್ಬಿಟ್ರು ಅಂತೂ ಇನ್ನೂ ಕೂಡ ಮಾತಾಡ್ತವೆ. ಆಡಳಿತ ಪಕ್ಷಕ್ಕೆ ಕೇಳಬೇಕಾದಂತ ಪ್ರಶ್ನೆಗಳನ್ನೆಲ್ಲವನ್ನೂ ಕೂಡ ಅಪೋಸಿಷನ್ ಪಾರ್ಟಿಯಲ್ಲಿ ಇರ್ತಕ್ಕಂತ ಪಕ್ಷಗಳ ನಾಯಕರುಗಳಿಗೆ ಎಲ್ಲಿ ಸಿಕ್ಕಿದ್ರು ಬಿಡ್ದಂಗೆ ಕೇಳ್ತಾ ಇರ್ತಾರೆ. ಯಾಕೆಂದ್ರೆ ದೇಶನ ಮುನ್ನಡೆಸೋರು ವಿರೋಧ ಪಕ್ಷದಲ್ಲಿರೋರು ತಾನೆ. ಈಗೊಂದು ಎಐ ವಿಡಿಯೋ ತುಂಬಾ ವೈರಲ್ ಆಗ್ತಾ ಇದೆ. ಇರಾನ್ ಇಸ್ರೇಲ್ ಮಧ್ಯೆ ನಡೀತಿದ್ದಂತ ಯುದ್ಧವನ್ನ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿ ನಿಲ್ಲಿಸ್ತು. ಅದನ್ನ ನೋಡಿದಂತ ಇಲ್ಲಿನ ಪತ್ರಕರ್ತರು ಹೇಗೆ ತಮ್ಮ ಅಸಹಾಯಕತೆಯನ್ನ, ಸಿಟ್ಟನ್ನ, ದ್ವೇಷವನ್ನ ಹೊರ ಹಾಕಿದ್ರು ಅನ್ನೋದು ಒಂದು ಎಐ ವಿಡಿಯೋನ ನಾವು ನೋಡೋಣ. पाकिस्तान ने अमेरिका और ईरान के बीच छिड़ने वाला युद्ध रोक दिया है, दुनिया को हिला देने वाला कदम। पर क्या ये हमारे लिए जीत है? नहीं। हमें सोचना होगा, हमें पूछना होगा, क्यों हमें हमेशा किनारे पर खड़ा होना पड़ता है। ये बर्दाश्त नहीं होता। हमारी आवाज कब तक दबेगी? देखिए, ನೋಡೋದ್ವಲ್ವಾ, ಇದು ಇವತ್ತಿನ ಮೀಡಿಯಾಗಳ ಮನಸ್ಥಿತಿ ಅಥವಾ ದುಸ್ಥಿತಿ. ಇವತ್ತಿನವರೆಗೆ ಪಾಕಿಸ್ತಾನದ ಅಸಹಾಯಕತೆಯನ್ನೇ ತೋರಿಸ್ಕೊಂಡು ಬಂದಂತ ಮೀಡಿಯಾಗಳು ಇವತ್ತು ಸಡನ್ ಆಗಿ ಅದೇ ಪಾಕಿಸ್ತಾನ ಎರಡು ದೇಶಗಳ ಯುದ್ಧದ ಬಗ್ಗೆ ಮಧ್ಯಸ್ಥಿಕೆ ವಹಿಸಿ ಅದೆರಡನ್ನೂ ಸಾಲ್ವ್ ಮಾಡಿಕೊಡುತ್ತೆ ಅನ್ನೋ ವಿಚಾರವನ್ನ ಹೇಗ್ ತಾನೇ ಸಹಿಸ್ಕೊತಾರೆ. ಇವರು ಆಡಳಿತ ಪಕ್ಷಗಳ ಬಗ್ಗೆ ಹೊಗಳಿದ್ದೆ, ಬೇರೆ ದೇಶಗಳನ್ನ ತೆಗಳಿದ್ದೆ. ಹಿಂಗಿದ್ದಾಗ ಆಡಳಿತ ಪಕ್ಷಗಳು ಬಿದ್ರೂ ಕೂಡ ಅವ್ರ ಮೀಸೆ ಮಣ್ಣಾಗಿಲ್ಲ ಅಂತಾನೆ ಇದುವರೆಗೂ ವರದಿ ಮಾಡಿದ್ದಂತಹ ಮಾಧ್ಯಮಗಳಿಗೆ ಇದೊಂಥರ ಫುಲ್ ಶಾಕ್ ಆಗಿರುತ್ತೆ. ಯಾವತ್ತೂ ಕೂಡ ಮಾಧ್ಯಮಗಳು ನಮ್ಮ ದೇಶವನ್ನ ಯಾವ್ದಾದ್ರು ಡೆವಲಪಿಂಗ್ ಕಂಟ್ರಿ ಅಥವಾ ಡೆವಲಪ್ಡ್ ಕಂಟ್ರಿ ಜೊತೆ ಹೋಲಿಸ್ಬೇಕೇ ವಿನಃ ಅಂಡರ್ ಡೆವಲಪ್ಡ್ ಕಂಟ್ರಿ ಜೊತೆ ಹೋಲಿಸಬಾರ್ದು. ಯಾಕೆ ಹೋಲಿಸ್ತವೆ ಅಂತ ಅಂದ್ರೆ ಇಲ್ಲಿನ ಆಡಳಿತ ಪಕ್ಷಗಳು, ಆಡಳಿತ ಸರ್ಕಾರಗಳು ಇಲ್ಲಿನ ಅಭಿವೃದ್ಧಿಯನ್ನ ಸರಿಯಾಗಿ ಮಾಡದೇ ಇದ್ದಾಗ ನಾವು ಪಾಕಿಸ್ತಾನಕ್ಕಿಂತ ಬೆಟರ್ ಆಗಿದ್ದೀವಿ, ಬಾಂಗ್ಲಾದೇಶಕ್ಕಿಂತ ಬೆಟರ್ ಆಗಿದ್ದೀವಿ, ಈ ರೀತಿ ತೋರಿಸಿ ತಮಗ್ ತಾವೇ ಸಮಾಧಾನ ಮಾಡ್ಕೋತವೆ. ಈ ಎಐ ವಿಡಿಯೋ ಮುಖಾಂತರ ಯಾರೋ ಬಂಡವಾಳಶಾಹಿ ದೇಶದ ಮಾಧ್ಯಮಗಳ ಮುಖವನ್ನ ಚೆನ್ನಾಗಿ ಎಕ್ಸ್ಪೋಸ್ ಮಾಡಿದ್ದಾರೆ. ಯಾರಾದ್ರೂ ಪ್ರಗತಿಪರರು, ಚಿಂತಕರು, ಪತ್ರಕರ್ತರು ಈ ದೇಶದಲ್ಲಿ ಆಗ್ತಿದ್ದಂತ ಅನ್ಯಾಯಗಳ ಬಗ್ಗೆ ಧ್ವನಿ ಎತ್ತಿದ್ರೆ ನೀವು ಪಾಕಿಸ್ತಾನಕ್ಕೆ ಹೋಗಿ, ಈ ದೇಶದಲ್ಲಿ ಬದುಕಕ್ಕೆ ನಿಮ್ಗೆ ಅರ್ಹತೆ ಇಲ್ಲ ಅಂತ ಹೇಳ್ತಿದ್ದಂತ ಮಾಧ್ಯಮಗಳಿಗೆ ಇದೊಂಥರ ಯಾವತ್ತಿಗೂ ಸಹಿಸ್ಕೊಳಕ್ ಆಗದೆ ಇದ್ದಂತಹ ಒಂದು ವಿಷಯವಾಗಿ ಕೂತ್ಕೊಂಡ್ಬಿಟ್ಟಿದೆ. ಈಗ ಇಲ್ಲಿನ ಮಾಧ್ಯಮಗಳ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಅತ್ಲಾಗೆ ಮಾತಾಡೋಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ ಅನ್ನಂಗಾಗೈತೆ. ಮಾತಾಡಿದ್ರೆ ಇಲ್ಲಿನ ಸರ್ಕಾರದ ಮರ್ಯಾದೆ ತೆಗ್ದಂಗಾಗುತ್ತೆ. ಮಾತಾಡ್ಲಿಲ್ಲ ಅಂತಂದ್ರೆ ತಮ್ಮ ಚಾನಲಿನ TRP ರೈಸ್ ಆಗಲ್ಲ. ಸೊ ಇವೆರಡೂನು ಮ್ಯಾನೇಜ್ ಮಾಡ್ಬೇಕು. ಬಟ್ ಈ ರೀತಿ ಸಿಚುವೇಶನ್ಗಳಲ್ಲಿ ಇವರು ಮ್ಯಾನೇಜ್ ಮಾಡಕ್ ಹೋದಾಗ್ಲೇನೆ ಜನಗಳ ಕೈಲಿ ಸರಿಯಾಗಿ ತಗ್ಲಾಕೊಂಡ್ಬಿಟ್ರು, ಟ್ರೋಲ್ ಆಗ್ಬಿಟ್ಟವ್ರೆ. ಸೊ ಇದು ಇವತ್ತಿನ ಕ್ಯಾಪಿಟಲಿಸ್ಟ್ ಮಾಧ್ಯಮಗಳ ಪರಿಸ್ಥಿತಿ ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂತ ಉದ್ಯೋಗಿಗಳ ಸ್ಥಿತಿ ಆಗಿದೆ. ಯಾಕಂತಂದ್ರೆ ಅವರ ಓನರ್ ಹೇಳಿದ್ದಕ್ಕೆ ವಿರುದ್ಧವಾಗಿ ಅವರು ನ್ಯೂಸ್ ಮಾಡೋದಕ್ಕೆ ಆಗದೇ ಇಲ್ಲ. ಯಾಕಂದ್ರೆ ಒಂದು ಕೆಲ್ಸದಿಂದ ತೆಗೆದಾಕ್ತಾರೆ. ನೀವೇನಾದ್ರೂ ಸತ್ಯನೇ ಹೇಳ್ಬೇಕು ಅಂತಂದ್ರೆ ನಿಮ್ಗೆ ಎಲ್ಲೋದ್ರೂ ಕೆಲಸ ಅಂತೂ ಸಿಗದೇ ಇಲ್ಲ. ಸೊ ಇದು ಬಂಡವಾಳಶಾಹಿಯ ಒಂದು ಹಿಡಿತ. ಇಲ್ಲಿ ಬಡತನ, ಹಸಿವು ಮತ್ತೆ ನಿರುದ್ಯೋಗವನ್ನೇ ದಾಳಗಳನ್ನಾಗಿ ಮಾಡಿಕೊಂಡು ಹೇಗೆ ತಮ್ಮ ವಾಕ್ ಸ್ವಾತಂತ್ರ್ಯವನ್ನ ಕಿತ್ಕೊಂಡು ಹೇಗೆ ತನಗೆ ಬೇಕಾದಂತ ವರದಿಯನ್ನ ಮಾಡಿಸುತ್ತೆ ಬಂಡವಾಳಶಾಹಿ ವರ್ಗ ಅಥವಾ ಬಂಡವಾಳಶಾಹಿ ದೇಶದ ಮಾಧ್ಯಮಗಳು ಅನ್ನೋದನ್ನ ಇಲ್ಲಿ ತೋರಿಸುತ್ತೆ. ಸೊ ನೋಡ್ತಕ್ಕಂಥ ಜನ ಪ್ರಬುದ್ಧರಾಗ್ಬೇಕು, ವಿಮರ್ಶಕರಾಗ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಕೋಮುವಾದಿಗಳಾಗ್ತಾರೆ. ಬೇರೆ ದೇಶಗಳ ನಡುವೆ ದ್ವೇಷವನ್ನ ಮನಸ್ಸಲ್ಲಿ ತುಂಬ್ಕೋತಾರೆ, ಬೇರೆ ಧರ್ಮಗಳ ಬಗ್ಗೆ ದ್ವೇಷವನ್ನ ಮನಸ್ಸಲ್ಲಿ ತುಂಬ್ಕೋತಾರೆ. ಸೊ ಜನ ವಿಮರ್ಶಕರಾಗಿ, ಪ್ರಬುದ್ಧರಾಗಿ ಈ ಸರ್ಕಾರಗಳನ್ನ ಪ್ರಶ್ನೆ ಮಾಡೋದನ್ನ ಕಲಿಬೇಕಾಗುತ್ತೆ. ಸರ್ಕಾರಗಳನ್ನ ಪ್ರಶ್ನೆ ಮಾಡಿ ಆ ಸರ್ಕಾರ ಸರಿ ಇಲ್ಲ ಅಂತಂದ್ರೆ ಬೇರೆ ಸರ್ಕಾರವನ್ನ ಚುನಾಯಿಸಿ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನ ಕೊಡಿಸ್ಬೇಕು. ಆಗ
ಸತ್ಯನ ಮಾತಾಡ್ತಕ್ಕಂತ ಮಾಧ್ಯಮಗಳು ಬರುತ್ತೆ. ಹಾಗಾದ್ರೆ ಕ್ಯಾಪಿಟಲಿಸ್ಟ್ ದೇಶಗಳಲ್ಲಿ ಮಾಧ್ಯಮಗಳು ಸತ್ಯವನ್ನು ಹೇಳ್ಬೋದಾ? ಯಾವುದೇ ಕಾರಣಕ್ಕೂ ಹೇಳೋದಕ್ಕೆ ಆಗೋದಿಲ್ಲ. ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಮ್ಯುನಿಸ್ಟ್ ದೇಶಗಳಲ್ಲಿ ಮಾಧ್ಯಮವನ್ನ ನೋಡೋಣ.